ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರಹಣ ಮುಗಿದ ನಂತರ ಗ್ರಹಣದ ದೋಷ ಬರದೇ ಇರೋ ಹಾಗೆ ಯಾವ ರೀತಿ ನಾವು ಮನೆಯನ್ನು ಸ್ವಚ್ಛಗೊಳಿಸಬೇಕು, ಹಾಗೆ ನಾವು ಸ್ನಾನ ಮಾಡುವಂಥ ನೀರಿಗೆ ಏನೇನು ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನಮಗೆ ಗ್ರಹಣದ ದೋಷ ತಟ್ಟೋದಿಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಗ್ರಹಣ ಮುಗಿದಿದ ನಂತರ ಮೊದಲು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಂದರೆ, ಮನೆಯಲ್ಲಿ ದೇವ್ರ ಮನೆ ಆಗಿರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಆಗಿರ್ಬೋದು, ಎಲ್ಲೆಲ್ಲಿ ನೀವು ಗರಿಕೆ ಅಥವಾ ದರ್ಬೆಯನ್ನು ಇಟ್ಟಿರ್ತೀರೋ ಅದನ್ನೆಲ್ಲ ತಗೊಂಡೋಗಿ ಈಚೆ ಒಂದು ಕರ್ಪೂರನ ಇಟ್ಟು ಅದ್ರ ಮೇಲೆ ಅದನ್ನು ಸುಟ್ಟು ಹಾಕಿ ಅದನ್ನು ಯಾರೂ ತುಳಿದೇ ಇರೋವಂಥ ಕಡೆ ಹಾಕಿಬಿಡಿ. ಆನಂತರ ನೀವು ಮೊದಲು ಈಚೆ ಅಂಗಳವನ್ನು ನೀರು ಹಾಕಿ ಗುಡಿಸ್ಬೇಕಾಗತ್ತೆ. ಮನೆ ಒಳಗಡೆ ಕಸ ಗುಡಿಸಿ ನೆಲ ಒರೆಸಿ ಆನಂತರ ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋದಾಗ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಒಂದು ಗೋಮೂತ್ರ ಆಗಿರ್ಬೋದು ಅಥವಾ ಅರಿಶಿನ ಆಗಿರ್ಬೋದು ಸ್ವಲ್ಪ ಹಾಕ್ಕೊಂಡು ನೀವು ತಲೆ ಸ್ನಾನ ಮಾಡಬೇಕಾಗತ್ತೆ. ತಲೆ ಸ್ನಾನ ಮಾಡಿಕೊಂಡು ಬಂದಿದ ನಂತರ ತುಂಬ ಹಸ್ವಾಗ್ತಾ ಇದ್ದರೆ ನೀವು ಆಹಾರವನ್ನು ತಯಾರು ಮಾಡಿಕೊಂಡು ಊಟ ಮಾಡ್ಬೋದು. ಅಥವಾ ಇಲ್ಲ ನಾವು ಸ್ವಲ್ಪ ಹೊತ್ತು ತಡ್ಕೊಳ್ತೀವಿ ಅಂತ ಅನ್ನೋರಾಗಿದ್ದರೆ ಮೊದಲು ನೀವು ದೇವರ ಕಾರ್ಯವನ್ನು ಮುಗಿಸಿ ಆನಂತರ ಊಟವನ್ನು ತಯಾರು ಮಾಡಿಕೊಂಡು ಊಟವನ್ನು ಮಾಡ್ಬೋದು. ಇನ್ನು ದೇವರ ಮನೆಯನ್ನು ಯಾವ ರೀತಿ ನೀವು ಶುಚಿಗೊಳಿಸ್ಬೇಕು ಅಂತ ಕೇಳೋದಾದರೆ, ಸ್ವಲ್ಪ ನೀರಿಗೆ ಅರಿಶಿನಾಗಲಿ ಅಥವಾ ಗೋಮೂತ್ರವನ್ನಾಗಲಿ ಹಾಕಿ ಅದರಲ್ಲಿ ನೀವು ವಿಗ್ರಹಗಳನ್ನು ಹಾಗೆ ದೇವರ ಪಾತ್ರೆಗಳನ್ನು ಅದ್ದಿ ತೆಗೆದಿಡಿ ಅಥವಾ ತೊಳೆಯೋಕ್ಕಾದರೆ ತೊಳಿಬೋದು. ಆನಂತರ ಕಳಸವನ್ನು ಕದಲಿಸಿ ತೆಗೆದು ಕಳಸವನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ನೀರನ್ನೆಲ್ಲ ಹಾಕಿ ಬೇರೆ ತೆಂಗಿನಕಾಯಿ ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ವಿಗ್ರಹಗಳಿಗೆಲ್ಲ ಅರಿಶಿನ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿ ಹೊಸ ಹೂಗಳನ್ನು ಇಟ್ಟು ನೀವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಬೋದು. ನೈವೇದ್ಯಕ್ಕೆ ಏನಾದರೂ ಒಣಹಣ್ಣುಗಳನ್ನ ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ಇಟ್ಟು ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು. ಆನಂತರ ಪೂಜೆ ಎಲ್ಲ ಮುಗಿದ ನಂತರ ಅವತ್ತಿನ ದಿನ ಯಾವ ಗ್ರಹಣ ಇರುತ್ತೋ, ಸೂರ್ಯಗ್ರಹಣ ಇದ್ದರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು, ಹಾಗೆ ಚಂದ್ರಗ್ರಹಣ ಇದ್ದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ಇಟ್ಕೊಂಡು ಅದನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ಸೂರ್ಯನ ನೋಡ್ತಾ ಅಥವಾ ಚಂದ್ರನನ್ನು ನೋಡ್ತಾ ಕೆಳಗಡೆಗೆ ನೀರು ಬಿಡೋದನ್ನು ಅರ್ಘ್ಯ ಕೊಡೋದಂತೀವಿ. ಈ ರೀತಿ ಅರ್ಘ್ಯವನ್ನು ಕೊಟ್ಟು ಆನಂತರ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಸಾಧ್ಯವಾದರೆ ಅಲ್ಲಿಗೆ ಹೋಗಿ ಬರ್ಬೋದು. ಹಾಗೆ ಕೆಲವೊಂದು ರಾಶಿಗಳಿಗೆ ದೋಷಗಳಿರುತ್ತೆ. ಅಂತಹ ರಾಶಿಯವರು ಏನೇನು ದಾನವನ್ನು ಕೊಡಬೇಕು ಅಂತ ಕೇಳಿಕೊಂಡು ಅವತ್ತಿನ ದಿನ ನೀವು ದಾನವನ್ನು ಕೂಡ ಕೊಡ್ಬೋದು. ಸೂರ್ಯನಿಗೆ ಗೋಧಿಯನ್ನು ದಾನವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಸೂರ್ಯಗ್ರಹಣ ಇದ್ದಾಗ. ಹಾಗೆ ಚಂದ್ರಗ್ರಹಣ ಇದ್ದಾಗ ಭತ್ತ ಅಥವಾ ಅಕ್ಕಿಯನ್ನು ದಾನವಾಗಿ ಕೊಟ್ಟರೆ ಒಳ್ಳೆಯದು. ಇವಾಗ ನಾನು ಹೇಳಿದಂತಹ ಪದ್ಧತಿಗಳೇನಿದೆ ಇದೆಲ್ಲದೂ ಕೂಡ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಸೂರ್ಯಗ್ರಹಣ ಕಾಣ್ತಾ ಇದ್ದಾಗ ಮಾಡುವಂಥ ಪದ್ಧತಿಗಳು. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ರೀತಿ ಸಂಪೂರ್ಣ ಸೂರ್ಯಗ್ರಹಣ ಕಾಣದೇ ಇದ್ದಾಗ ಎಲ್ಲ ದೇವ್ರ ವಿಗ್ರಹಗಳು ಪಾತ್ರೆಗಳನ್ನು ತೊಳಿಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಅಂತಹ ಸಮಯದಲ್ಲಿ ಸ್ವಲ್ಪ ಅರಿಶಿನ ನೀರನ್ನಾಗಲಿ ಅಥವಾ ಗೋಮೂತ್ರವನ್ನಾಗಲಿ ಪ್ರೋಕ್ಷಣೆ ಮಾಡಿ ಆನಂತರ ನೀವು ಸ್ನಾನ ಮಾಡ್ಕೊಂಡು ಪೂಜೆಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗ್ರಹಣದ ದೋಷ ತಟ್ಟಬಾರ್ದು ಅಂತಂದರೆ ಯಾವ ರೀತಿ ಮನೆ ಶುಚಿ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.